ಈ ಕಾರ್ಯಕ್ರಮ ಹೋದ ವರ್ಷದಿಂದ ಶುರು ಮಾಡಿದ್ವಿ. ಹೋದ ವರ್ಷ ದಂಪತಿಗಳು ಈ ಕಾರ್ಯಕ್ರಮ ನಡೆಸಿದ್ರು. ಈ ವರ್ಷ ಕಾರ್ಯಕ್ರಮದ ನಮ್ಮ ರಾಮ ಮಂದಿರ ನವೀಕರಣಗೊಂಡು ಬೆಳಗ್ಗೆ ಶುಕ್ರವಾರ ಎಲ್ಲ ಆಫೀಸ್ಗೆ ಹೋಗೋರು ಇರ್ತಾರೆ. ಬೇಡ ಬೆಳಗ್ಗೆ ಹೊತ್ತು ಊಟದ ವ್ಯವಸ್ಥೆ ಬೇಡ, ಸಾಯಂಕಾಲ ಸಾಯಂಕಾಲ ಏನ್ ಕಾರ್ಯಕ್ರಮ ಮಾಡಬೇಕು ಅಂದಾಗ ಗಣೇಶನ ಒಂದು ಜನ ದುರ್ಗದೀಪ ನಮಸ್ಕಾರ ಮಾಡೋದಲ್ಲ, ಈ ಸಲ ಸಾಯಂಕಾಲ ಮಾಡ್ಕೊಂಡು ಬಿಡೋಣ ಆಯ್ತಪ್ಪ, ಕರೆಕ್ಟ್ ಒಳ್ಳೆಯಾಗಿಲ್ಲ. ಸರಿ, ಯಾರು ನಮಸ್ಕಾರ ಒಂದು ವಿಶ್ವಾಸ ಆಗಲ್ಲ, ಈ ಸಲ ಯಾರು ಹಾಕೋದು ಅಂತ ಅವ್ನು ಕೇಳಿದ್ರು. ಅಣ್ಣ ನೀವೇ ಹೋಗ್ಬೇಕು, ನನಗೆ ಇವರ ಐಡಿಯಾ ಇಲ್ಲ. ಸರಿ, ಒಂದು ವಾರ ಕೇಳ್ತಿದ್ರೆ ರಘು ಸಾಯಂಕಾಲದಿಂದ ಅದೇ ಹೇಳ್ತಾರೆ. ಇವನು ನಮ್ಮ ಜಯಂತ ಮತ್ತು ಕಿರಣ ಸೇರಿದಾಗ ದುರ್ಗದೀಪ ನಮಸ್ಕಾರ ಒಂದು ವಿಶ್ವಾಸ ಆಗ್ತ 108 ನಮಸ್ಕಾರ ಹಾಕ್ಬೇಡ ಅಂತ ನೀನು ಹಾಕ್ತೇನೆ ಯಾರು ಅಂತ ಇವ್ ನಮ್ಗೆ ಕ್ಯಾನ್ಸರ್ ನಾನು ಸರಿ ಯಾರು ಇರುತ್ತೆ ಬಗ್ಗೆ ನಮಸ್ಕಾರ ಮಾಡ್ಬೋದು. ಅವ್ನು ಕೇಳ್ತೀನಿ, ಇಂಡಿಪೆಂಡೆಂಟ್ ಆಗಿ ಅವನು ಆಫೀಸ್ಗೆ ಹೋಗ್ತಾನೆ, ಒಂದಿನ ಬೇಕಾದ ಒಂದಿನ ತಗೋಬಹುದು. ಬೇರೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಕೇಳ್ತಾರಲ್ಲ ಅಂತ ಹೇಳಿ ರಾತ್ರಿ 8-8:30 ಮಾಡ್ಬೋದು. ಜಯಂತ ದುರ್ಗದೀಪ ನಮಸ್ಕಾರ ಪಾಪ ಒಂದು ಮಾತಾಡಿದ್ರೆ ಆಯ್ತಣ್ಣ ಆಯ್ತು ಆಮೇಲೆ ತಂದೆ ತಾಯಿಗೆ ಅಪ್ಪ ಇಲ್ಲಿ ನೋಡಿ ಅಣ್ಣ ಹೇಳಿದ್ದಾರೆ, ಅವರಮ್ಮ ನಮಸ್ಕಾರ ಮಾಡೋದು ಆಯ್ತು ಮಾಡ್ತಿದ್ರಮ್ಮ ನಮಗೆ ಸುಖವನ್ನು ಮಾಡೋದು ಅವರಮ್ಮ. ಸೊ ಇವತ್ತು ಅವನು ಬೆಳಗ್ಗೆಯಿಂದ ಊಟ ಮಾಡ್ತಾರೆ. ಯಾಕೆ ಹೇಳ್ತೀನಿ, ಒಂದು ಶ್ರದ್ಧೆ ಮನಸ್ಸಿದ್ರೆ ಯಾವ ಕಾರ್ಯನೂ ಕೆಲಸ ಮಾಡಿಬಿಟ್ಟು ಬೆಳಗ್ಗೆ ತಿಳಿದಿದ್ದವನು ಮಧ್ಯಾಹ್ನ ಊಟ ಮಾಡ್ತಾರೆ. ದುರ್ಗಾದೇವಿಯ ಆರಾಧನೆಗಳ ಮಾಡ್ತಾ ಇದ್ದೀರ, ನಾನು ಮಾಡ್ತೀನಿ ಅಂತ ಹೇಳಿ ಈ ಒಂದು ಕಾರ್ಯನ ಯೋಜನಾ ಕುಟುಂಬ ನಡೆಸುತ್ತೆ. ನಮ್ಮ ಕಮಿಟಿಯ ಪರವಾಗಿ ಅವರಿಗೆ ಅನಂತ ಭಗವಂತ ದುರ್ಗಾದೇವಿ ಇದೇ ರೀತಿ ಪ್ರತಿ ವರ್ಷನೂ ಎಲ್ಲ ಕಾರ್ಯಕ್ರಮ ಸರ್ಕಾರ ಮಾಡ್ತಾರೆ. ಇದೇ ರೀತಿ ಎಕ್ಸಿಕ್ಯೂಟಿವ್ಲಿ ಸುಗ್ಗಿ ಅವರಿಗೆ ಶಕ್ತಿಯಿಂದ ಆ ಒಂದು ಕೇಳಿಕೊಂಡು ಅವರ ಕುಟುಂಬಕ್ಕೆ ಅನಂತ ಧನ್ಯವಾದಗಳನ್ನು ತಿಳಿಸೋದು. ಈ ನವೀಕರಣ ವಿಚಾರ ಬಂದಾಗ ಒಂದು ಗೋಡೆ ಇದ್ದು ನನಗೆ ಇವತ್ತು ಅನ್ಸೋಕ್ಕೆ ಇಷ್ಟ ಇಲ್ಲ, ಆದರೂ ಜನರಲ್ ಬಾಡಿಗೆ ಎಲ್ಲರೂ ಇದು ಮಾಡಬೇಕು. ಬಟ್ ಎಲ್ಲರಿಗೂ ಹೇಳಿದ್ರೆ ನಾನು ಈ ಗೋಡೆ
ಎಕ್ಸಾಂಪಲ್ ಇರಬೇಕು ಅಂತ ಹೇಳಿ ನಮ್ಮ ಕಮಿಟಿಯಿಂದಲೇ ಸುಮಾರಾಗಿ 2 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಬಹುದು ಅಂತ ನಾನು ನಮ್ಮದು ಧೈರ್ಯರು. ಅದಾದ್ಮೇಲೆ ಒಡಿಯಾಣ ಶುರು ಮಾಡಿದಾಗ ನಾನು ನಿಜವಾಗ್ಲೂ ಹೇಳ್ತೀನಿ 12ರಿಂದ 13 ಲಕ್ಷ ರೂಪಾಯಿ ಎಲ್ಲರೂ ಜನ ಕೊಟ್ಟಿದ್ದಾರೆ. ಈಗ ದೇಣಿಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು 2 ಹೇಳಿದ್ರೆ ನಾನು ಇದಾಗಿದೆ. ಮೊದಲನೇದಾಗಿ ನಮ್ಮ MC ನಾಗರಾಜ್ ಚಾರ್ಟಿ ಕಟ್ಟಿ ಹೇಳಿದೆ, ಹಣ ನನ್ನ ಕೈದಾಗೆ ನಾನು ಕೊಡ್ತೀನಿ ಅಂತ ಹೇಳ್ದ. 50,000 ಸರಿ ಹೆಂಗೆ ಧೈರ್ಯ ಬರುತ್ತೆ ಅಂದ್ರೆ ಸರಿ ಈ ಥರ ಹುಡುಗರು ಇದ್ದಾರೆ. ನೆಕ್ಸ್ಟ್ ನಮ್ಮ ಇವನು ಶಾಸ್ತ್ರಿ ನಮ್ಮ ಪಾಲ್ಗೊಳ್ಳ ಹಣ ನಾನು ಕೊಡ್ತೀನಿ 1 ಲಕ್ಷ ರೂಪಾಯಿ ಕೊಡ್ತೀನಿ. ನಾನು ವಯಸ್ಸಲ್ಲಿ ಸೆಕೆಂಡ್ ಜನರೇಷನ್ ಕೇಳಿದ್ರೆ ಈ ಕಾರ್ಯ ಆಗುತ್ತೆ ಅಂತ ಹೇಳಿ ತುಂಬಾ ಧೈರ್ಯ ಅವಾಗ. ಹಾಗೆ ಪವನ ಇರ್ಬೋದು ಎಲ್ಲರೂ ಹೆಸರು ಇವತ್ತಿರಲ್ಲ ಎಲ್ಲ ಜನರನ್ನು ಕೊಡ್ತೀನಿ. ಈ ಒಂದು ರಾಮಮಂದಿರದ ನವೀಕರಣಕ್ಕೆ ನಮ್ಮ ಕಡೆ ಸಹಕಾರ ಬಹಳ ಒಂಥರ ದೇವಿ ಹೂ ನೆಡದ ಕೆಡಿಸ್ಕೊಡ್ಬೋದು. ಸೊ ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಕೈಗೊಳ್ಳೋದ್ರಿಂದ ನಿಮ್ಮೆಲ್ಲರೂ ಎಲ್ಲ ಅನಂತ ನಮಸ್ಕಾರ ಹೇಳ್ತಾ ಹೀಗೆ ಮುಂದಿನ ಏನಾದರೂ ಪ್ರಾಜೆಕ್ಟ್ ತಗೊಂಡಾಗ ನೀವು ಕೈ ಕೊಡ್ತೀರ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಿಮ್ಮೆಲ್ಲ ನಮಸ್ಕಾರ ಹೇಳ್ತಾ ಹಾಗೆ ಮಾಡಿ ಏನ್ ಮಾಡೋದು ಅಂದಾಗ ಮಾಡ್ಕೊಡ್ತೀನಿ. ಸೊ ಅವನಿಗೆ ಈ ಒಂದು ಕನ್ನಡ ನವೀಕರಣಕ್ಕೆ ಸಹಕರಿಸಿದ ಎಲ್ಲ ಕನ್ನಡ ಮೇಸ್ತ್ರಿಂದ ಎಲ್ಲರಿಗೂ ಈ ದಿನ ಎಲ್ಲ ನೆನೆಸ್ಕೊಂತ ಇಲ್ಲಿ ಊಟದ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ ಊಟ ಮಾಡಿಕೊಂಡು ಹೇಳಬೇಕು ಅಂತ ನಾನು ನಿಮ್ಮನ್ನೆಲ್ಲ ಅನಂತ ಹೃದಯದಿಂದ ಕೇಳಿಕೊಂಡು ಎಲ್ಲರೂ ನಮ್ಮ ಕಮಿಟಿಯ ಮತ್ತೊಮ್ಮೆ ಧನ್ಯವಾದ ತಿಳಿಸಿ ಇನ್ನೂ ಹೆಚ್ಚಿನ ಒಂದು 6 ಲಕ್ಷದಿಂದ 7 ಲಕ್ಷ ರೂಪಾಯಿ ಸಾಧ್ಯ ಇದೆ. ಯಾರಾದರೂ ದಯವಿಟ್ಟು ಸಹಕಾರ ಕೊಡಬೇಕು ಅಂತ ಕೇಳಿಕೊಂಡು ಎಲ್ಲರಿಗೂ ಒಂದೇ ಜೈ ಮಾಡಿ. ವಿಶೇಷವಾಗಿ ಇಂದಿನ ದಿವಸ ಈ ಸ್ಥಳದಲ್ಲಿ ಅಂದರೆ ರಾಮಮಂದಿರದ ಕನಕಪುರದ ಈ ಸ್ಥಳದಲ್ಲಿ ದುರ್ಗಾ ದೀಪ ನಮಸ್ಕಾರ ನಡೀತಾ ಇದೆ, ನಡೆದಿದೆ. ವಿಜೃಂಭಣೆಯಿಂದಾಗಿ ಈ ಅಧ್ಯಕ್ಷರು ಪ್ರತಿಯೊಬ್ಬರೂ ಕೂಡ ಎಲ್ಲ ರೀತಿಯಾದಂತಹ ಸಹಕಾರವನ್ನು ನೀಡಿದ್ದಾರೆ. ನಮಗೆ ಅನೇಕ ಪ್ರಶ್ನೆಗಳು ನಮ್ಮ ಜೀವನದಲ್ಲಿ ಬರ್ತಾ ಇರುತ್ತೆ, ಅನೇಕ ಕಷ್ಟಗಳು ಕೂಡ ನಮ್ಮಲ್ಲಿ ಬರುತ್ತೆ. ನಾವು ದೇವರಿಗೆ ಯಾವ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳನ್ನು ಸಲ್ಲಿಸಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಮಹಾಭಾರತದಲ್ಲಿ ಬರುವಂತಹ ಒಂದು ಮುಂದೆಯ ದೃಷ್ಟಾಂತವನ್ನು ನಾವು ತಗೊಳ್ಬೇಕು.
ಏನಕ್ಕೆ ಅಂತ ಹೇಳಿದರೆ ಕುಂತಿ ತಾನು ಅನೇಕ ಕಷ್ಟಗಳಿಂದ ಜೀವನವನ್ನು ಮಾಡಿರ್ತಾಳೆ. ಪರಮಾತ್ಮ ಆ ಕೃಷ್ಣ ಬಂದು ಆ ಕುಂತಿ ಹತ್ರ ಕೇಳ್ತಾನೆ, ನಿನಗೇನು ಬರಬೇಕು ಅಂತ ಕೇಳಿದಾಗ ಆ ಕುಂತಿ ಹೇಳುವಂತಹ ಮಾತು ಏನು ಅಂತಂದರೆ, ನನಗೆ ಸದಾಕಾಲ ಕಷ್ಟಗಳನ್ನು ಕೊಡಿ ಅಂತ. ಏನಕ್ಕೆ ಆ ಕುಂತಿ ಇಷ್ಟು ವಿಚಿತ್ರವಾಗಿರ್ತಕ್ಕಂತಹ ಬೇಡಿಕೆಯನ್ನು ಹೇಳ್ತಾಳೆ ಅಂತ ಹೇಳಿದರೆ, ಅದಕ್ಕೆ ಕುಂತಿಯೇ ಉತ್ತರವನ್ನು ನೀಡುತ್ತಾಳೆ. ಏನು ಅಂತಂದರೆ, ನಮಗೆ ನಮ್ಮ ಕಷ್ಟಗಳು ಇಲ್ಲದೇ ಇದ್ದರೆ ಆವಾಗ ಯಾವತ್ತೂ ಈ ಜೀವನ ನಮಗೆ ಸುಖದಿಂದ ನಾವಿದ್ವಿ ಅಂತ ಆದರೆ ನಮಗೆ ಆ ಪರಮಾತ್ಮ ನೆನಪಿಗೆ ಬರೋದೇ ಇಲ್ಲ. ನಾವು ಎಷ್ಟು ಬಾರಿ ಏನು ಮಾಡಿದರೂ ಕೂಡ ನಾವು ಅನೇಕ ಮಹಾಭಾರತದಲ್ಲಾಗಲಿ ಅಥವಾ ರಾಮಾಯಣದಲ್ಲಾಗಲಿ ಎಲ್ಲಾದರೂ ಆ ಪರಮಾತ್ಮನ ಸ್ಮರಣೆಯನ್ನು ನಾವು ಕೇಳಿದ ಕಥೆಗಳು ಅಂತ ಕೇಳಿದರೆ ಅದು ಕಷ್ಟಗಳು ಬಂದಾಗ ಮಾತ್ರ ಆ ಪರಮಾತ್ಮನನ್ನು ನಾವೆಲ್ಲರೂ ಕೂಡ ನೆನೆದೇವೆ. ಕೇವಲ ಕಷ್ಟಕಾಲದಲ್ಲಿ ಅಷ್ಟೇ ಅಲ್ಲ, ಪ್ರತಿ ಬಾರಿಯೂ ಕೂಡ ನಾವು ಆ ಪರಮಾತ್ಮನನ್ನು ನೆನೆಬೇಕು. ಈ ರೀತಿಯಾಗಿ ಅನೇಕ ನಮ್ಮ ಕಷ್ಟಗಳನ್ನು ಪರಿಹಾರದ ರೂಪದಲ್ಲಿ ಈ ದುರ್ಗಾದೀಪ ನಮಸ್ಕಾರವನ್ನು ಮಾಡೋದಿದೆ. ವಿಶೇಷವಾಗಿ ಅನೇಕ ಭೂತ ಪ್ರೇತ ಪಿಶಾಚಗಳ ಪೀಡೆಗಳ ಪರಿಹಾರ ಆಗಬೇಕು. ಆ ಪೀಡೆಗಳ ಪರಿಹಾರ ಆಗಬೇಕು ಅಂತ ಹೇಳಿದರೆ ಆ ನವದುರ್ಗೆಗಳ ಏನು ಆ ಪ್ರಥಮಂ ಶೈಲಪುತ್ರೇತಿ ಅಂತ ಯಾವ ಆ 9 ನವದುರ್ಗೆಗಳ ಉಲ್ಲೇಖ ನಾವು ನವರಾತ್ರಿಯಲ್ಲಿ ಆ ದುರ್ಗೆಯನ್ನು ವಿಶೇಷವಾದಂತಹ ಆರಾಧನೆಯನ್ನು ಮಾಡುತ್ತೀವೋ ಅಂತಹ ದುರ್ಗೆಯ ಆ ಸಪ್ತಶತಿ ಪೂರ್ವಕವಾಗಿರ್ತಕ್ಕಂತಹ ಅರ್ಗದ ಕೀಲಕ ಕವಚ ಪುರಸ್ಸರವಾಗಿರ್ತಕ್ಕಂತಹ ಆ ಪಾರಾಯಣದ ಮುಖವಾಗಿ ಆ ಏನು ಪಂಚದುರ್ಗಗಳು ಕೇವಲ ನಾವು ದೀಪ ಹಚ್ಚಿಡೋದು ಏನಕ್ಕೆ ಅಂದರೆ ಅದು ಕೂಡ ಒಂದು ಮಹತ್ವವನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡ್ತಾರೆ. ನಮ್ಮಲ್ಲಿ ಅನೇಕರು ಪ್ರಶ್ನೆಯನ್ನು ಕೇಳ್ತಾರೆ, ಈಗಿನ ಕಾಲದಲ್ಲಿ ಈ ಬಲ್ಬ್ಗಳೆಲ್ಲ ಇದ್ದ ಮೇಲೆ ದೀಪವನ್ನು ನಾವೇನಕ್ಕೆ ಹಚ್ಚಿಡಬೇಕು, ಆ ದೀಪದ ಮಹತ್ವ ಏನು ಅಂತ ಅನೇಕರು ಪ್ರಶ್ನೆಯನ್ನು ಮಾಡೋದು ಅಥವಾ ತರ್ಕವನ್ನು ಮಾಡ್ತಾರೆ. ಏನಕ್ಕೆ ಅಂತಂದರೆ ದೀಪ ಹಚ್ಚೋದು ಏನಕ್ಕೆ ಅಂದರೆ ನಮಗೆ ಬೆಳಕು ಬೇಕು, ಆ ಬೆಳಕು ಬರಲಿಕ್ಕೆ ದೀಪವನ್ನು ಹಚ್ತೀವಿ ಅಂತ. ಆದರೆ ನಮಗೆ ಬೆಳಕು ಬರಲಿಕ್ಕೆ ಈಗಿನ ಕಾಲದಲ್ಲಿ ನಮಗೆ ಬಲ್ಬ್ಗಳೇ ಇದೆ, ಮತ್ತೇನಕ್ಕೆ ದೀಪಗಳು ಬೇಕು ಅನ್ನೋ ತರ್ಕಬದ್ಧವಾಗಿರ್ತಕ್ಕಂತಹ ಮಾತುಗಳನ್ನು ಕೂಡ ಅನೇಕರು ಪ್ರಶ್ನೆಯನ್ನು ಕೇಳಬಹುದು. ಇದಕ್ಕೆ ಅನೇಕ ಪ್ರಶ್ನೆಗಳಿಗೂ ಕೂಡ ನಮ್ಮ ಆ ದೀಪ ಹಚ್ಚುವ ಮಹತ್ವವನ್ನು ತಿಳಿದರೆ ಆವಾಗ ಎಲ್ಲ ರೀತಿಯಾದಂತಹ ನಮ್ಮ ಗೊಂದಲಗಳಿಗೆ ಸಂದೇಶಗಳಿಗೆ ನಮಗೆ ಸಂದೇಶಗಳಿಗೆ ಅನೇಕ ಪರಿಹಾರಗಳು ಸಿಗತ್ತೆ. ಮೊದಲು ದೀಪ ಹಚ್ಚುವ ಬಗೆ ಹೇಗಿತ್ತು ಅಂತ ನಮ್ಮ ಹಿಂದಿನ ಕಾಲದಲ್ಲಿ ನೋಡಿದಾಗ ನಮ್ಮ ದೀಪವನ್ನು ಹಚ್ಚುವಾಗ ಆ ಎಳ್ಳೆಣ್ಣೆಯಿಂದಾಗಿ ನಾವು ದೀಪವನ್ನು ಹಚ್ತೀವಿ. ವಿಶೇಷವಾಗಿರ್ತಕ್ಕಂತಹ ದೀಪಕ್ಕೆ ಎಳ್ಳಿನ ಮಹತ್ವ ಅಂದರೆ ಎಳ್ಳಿನಿಂದ ನಾವು ಏನು ಎಣ್ಣೆಯನ್ನು ತಯಾರು ಮಾಡಿ ಆ ಎಳ್ಳೆಣ್ಣೆಯಿಂದಾಗಿ ನಾವು ದೀಪವನ್ನು ಹಚ್ಚುವ ಬಗೆ ನಮ್ಮ ಪರಂಪರೆಯಲ್ಲಿ ಆ ವಿಶಿಷ್ಟವಾಗಿರ್ತಕ್ಕಂತಹ ಮಹತ್ವವನ್ನು ಉಲ್ಲೇಖ ಮಾಡಿದ್ದಾರೆ. ಆ ಎಳ್ಳೆಣ್ಣಿನಿಂದ ನಾವು ದೀಪವನ್ನು ಹಚ್ಚಿದಾಗ ಏನಾಗುತ್ತೆ ಅಂತ ಹೇಳಿದರೆ ಆ ದೀಪದಲ್ಲಿ ಆ ಎಳ್ಳೆಣ್ಣಿನಲ್ಲಿ ಯಾವ ಔಷಧಿ ಗುಣಗಳಿರುತ್ತೆ ಆ ದೀಪದ ಹೊಗೆಯ ಮುಖಾಂತರವಾಗಿ ಅದು ಗಾಳಿಯಲ್ಲಿ ಸೇರಿಕೊಳ್ಳುತ್ತೆ. ಆ ಗಾಳಿಯಲ್ಲಿ ಸೇರಿಕೊಂಡಾಗ ನಾವು ಆ ದೀಪದ ಮುಂದೆ ಅರ್ಥಾತ್ ಇಂದಿನ ದಿವಸ ದೀಪದ ಏನೋ ದುರ್ಗಾದೇವಿಯ ಒಂದು ಉಪಾಸನಾಪೂರ್ವಕವಾಗಿ ಈ ದೀಪ ನಮಸ್ಕಾರ ಆಗಿರ್ಬೋದು ಅಥವಾ ನಮ್ಮ ಮನೆಯಲ್ಲೇ ದೇವರ ಮುಂದೆ ದೀಪವನ್ನು ಹಚ್ಚಿಡ್ತೀವಿ. ಆ ದೀಪವನ್ನು ಹಚ್ಚಿಟ್ಟಾಗ ಒಂದು 10 ನಿಮಿಷಗಳ ಕಾಲ ಆದರೂ ಧ್ಯಾನ ಅಂತ ಹೇಳಿದರೆ ಅನೇಕ ಬಗೆಗಳಿದೆ. ಕನಿಷ್ಠ ಪಕ್ಷ ಒಂದು ಪ್ರಾಣಾಯಾಮವನ್ನು ಮಾಡಬೇಕು. ಏನಕ್ಕೆ ಆ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳಿದರೆ ಏನು ಆ ಎಳ್ಳೆಣ್ಣೆಯಿಂದಾಗಿ ಎಳ್ಳೆಣ್ಣೆಯಲ್ಲಿರ್ತಕ್ಕಂತಹ ಔಷಧಿ ಗುಣಗಳೇನಿರುತ್ತೆ ಅದು ದೀಪದ ಹೊಗೆಯ ಮುಖಾಂತರವಾಗಿ ಗಾಳಿಯಲ್ಲಿ ಸೇರಿಕೊಂಡಿರುತ್ತೆ. ಆ ಗಾಳಿಯನ್ನು ನಾವು ಪ್ರಾಣಾಯಾಮ ಮಾಡುವ ಮುಖಾಂತರವಾಗಿ ಎಷ್ಟು ಬಾರಿ ಆಗುತ್ತೋ ಅಥವಾ ಎಷ್ಟು ಕ್ಷಣ ಆಗುತ್ತೋ ಆ ದೀಪದ ಹೊಗೆಯನ್ನು ನಾವು ನಮ್ಮ ಹೊಟ್ಟೆಯಲ್ಲಿ ಇಟ್ಕೊಂಡಾಗ ಆ ಹೊಗೆಯಲ್ಲಿರ್ತಕ್ಕಂತಹ ಔಷಧಿ ಗುಣಗಳು ನಮ್ಮ ಹೊಟ್ಟೆಯಲ್ಲಿ ಹೋಗಿ ನಮ್ಮ ಅನೇಕ ಅನಾರೋಗ್ಯವನ್ನು ಕೂಡ ಸಂರಕ್ಷಣೆಯನ್ನು ಅರ್ಥಾತ್ ಎಲ್ಲ ಅನಾರೋಗ್ಯಗಳು ಕೂಡ ಪರಿಹಾರ ಆಗತ್ತೆ. ಈ ನಿಟ್ಟಿನಲ್ಲಿ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅನೇಕ ಋಷಿಮುನಿಗಳು ಕೂಡ ಆ ವಿಶಿಷ್ಟವಾಗಿರ್ತಕ್ಕಂತಹ ಒಂದೊಂದು ಪದಾರ್ಥದಿಂದ ಬರುವಂತಹ ಎಣ್ಣೆಯ ಔಷಧಿ ಗುಣವನ್ನು ಇಟ್ಟುಕೊಂಡು ಆ ದೀಪವನ್ನು ಹಚ್ಚಿ ಕೇವಲ ದೀಪ ಹಚ್ಚಿಬಿಟ್ಟು ಹೊರ
ಹೊರಗಡೆ ಎದ್ದೋದ್ರೆ ಅದರ ಪ್ರಯೋಜನ ಏನೂ ಇಲ್ಲ. ದೀಪವನ್ನು ಹಚ್ಚಿಟ್ಟು ದೇವರ ಮುಂದೆ ನಾವು ಧ್ಯಾನ ಅರ್ಥಾತ್ ಕನಿಷ್ಠ ಪಕ್ಷ ಪ್ರಾಣಾಯಾಮವನ್ನು ಮಾಡಿದರೂ ಸಾಕು. ಆ ಪ್ರಾಣಾಯಾಮದ ಪೂರ್ವಕವಾಗಿರ್ತಕ್ಕಂತಹ ಯಾವ ಹೊಗೆಯನ್ನು ನಾವು ಆ ಹೊಟ್ಟೆಯಲ್ಲಿ ಸ್ವೀಕಾರ ಮಾಡಿದಾಗ ನಮ್ಮ ಎಲ್ಲ ಅನಾರೋಗ್ಯಗಳು ಕೂಡ ಪರಿಹಾರವಾಗತ್ತೆ. ಇಂತಹ ದೊಡ್ಡ ಮಹತ್ವವನ್ನು ನಾವು ಆ ದೀಪದ ಮಹತ್ವವನ್ನು ನಮ್ಮ ಶಾಸ್ತ್ರದಲ್ಲಿ ಅಥವಾ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಅನೇಕ ಋಷಿಮುನಿಗಳು ಅವರು ಹೇಳಿದ್ದಾರೆ. ಈಗಿನ ಕಾಲದಲ್ಲಿ ನಾವು ಗಾಣದ ಎಣ್ಣೆ ಆಗಲಿ ಅಥವಾ ಅನೇಕ ಔಷಧಿಯುಕ್ತವಾಗಿರ್ತಕ್ಕಂತಹ ಎಣ್ಣೆಯನ್ನು ನಾವು ದೀಪಕ್ಕೆ ಬಳಸೋದಿಲ್ಲ. ಯಾವಾಗ ಅಂತಹ ಎಣ್ಣೆಯನ್ನು ನಾವು ಬಳಸಲ್ವೋ ಆವಾಗ ನಮಗೆ ದೀಪದ ಮಹತ್ವ ಏನು ಅಂತ ಗೊತ್ತಾಗದೆ ಇಂತಹ ತರ್ಕಬದ್ಧವಾಗಿರ್ತಕ್ಕಂತಹ ಮಾತುಗಳನ್ನು ಆಡಬಹುದು. ಇಷ್ಟಾದ ಮೇಲೂ ಕೂಡ ನಾವು ಇಲ್ಲ ನಮಗೆ ಬಲ್ಬ್ ಇದ್ದರೆ ಸಾಕು, ದೀಪವನ್ನು ಹಚ್ಚೋದೇ ಅವಶ್ಯಕತೆ ಇಲ್ಲ ಅಂತ ತರ್ಕ ವಿತಂಡವಾದವನ್ನು ಮಾಡ್ತೀವಿ ಅಂತಾದರೆ ಅದಕ್ಕೂ ಶಾಸ್ತ್ರ ಇನ್ನೊಂದು ವಿತಂಡವಾದವನ್ನು ಕೊಡುತ್ತೆ. ಏನು ವಿತಂಡವಾದ ಅಂತಂದರೆ ಪ್ರಶ್ನೆಗೆ ಉತ್ತರ ಕೊಡಲ್ಲ, ಪ್ರಶ್ನೆಗೆ ಪ್ರಶ್ನೆಯನ್ನೇ ಮಾಡುತ್ತೆ. ಉದಾಹರಣೆಗೆ ಇದೇ ವಿಷಯವನ್ನು ತಗೊಳ್ಳೋಣ. ಏನು ದೀಪ ಮಹತ್ವವನ್ನು ಹೇಳಿದಾಗಲೂ ಕೂಡ ನಾವು ಈ ದೀಪ ಬೇಡ ನಮಗೆ ಬಲ್ಬೇ ಸಾಕು, ಆ ಬಲ್ಬ್ ಇರಬೇಕಾದ್ರೆ ಈ ದೀಪಗಳು ಹಚ್ಚೋದು ಅನಾವಶ್ಯಕ ಅಂತ ಹೇಳೋದಿದ್ರೆ ಅದೇ ಥರ ತರ್ಕವನ್ನು ಸೂರ್ಯನಂತಹ ಚಂದ್ರನಂತಹ ಬೆಳಕು ಇರಬೇಕಾದ್ರೆ ಈ ದೀಪಗಳ ಬೆಳಕು ಏನಕ್ಕೆ, ಅದರ ಮುಂದೆ ಇದ್ಯಾವುದೂ ಕೂಡ ಯಾವ ಬಲ್ಬು ಇತ್ಯಾದಿ ಅನೇಕ ಈ ಕಿರಣಗಳು ಕೂಡ ಅವಶ್ಯಕತೆ ಇಲ್ಲ ಅಂತ ಈ ರೀತಿಯಾಗಿಯೂ ಕೂಡ ನಾವು ತರ್ಕವಾದ ಆ ವಿತಂಡವಾದವನ್ನು ಮಾಡಬಹುದು. ಆದ್ದರಿಂದಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಆ ಅನಾರೋಗ್ಯದ ಪರಿಹಾರವಾಗಿ ನಮ್ಮ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಋಷಿಮುನಿಗಳು ಹೇಳಿದಂತಹ ದೀಪದ ಮಹತ್ವವನ್ನು ತಿಳಿದು ಅದೇ ರೀತಿಯಾಗಿ ನಾವು ಆಚರಣೆಯನ್ನು ಮಾಡಿದಾಗ ನಮಗೆ ಅನುಭವಕ್ಕೆ ಬರುತ್ತೆ. ಈಗ ಅನೇಕರು ನಾವು ಅನೇಕ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ. ಕೆಲವೊಂದಿಷ್ಟು ನಾವು ಕಣ್ಣಿಗೆ ಯಾವುದು ಕಾಣೋದಿಲ್ವೋ ಅದನ್ನು ನಂಬೋದು ಹೇಗೆ ಸಾಧ್ಯ ಅಂತ. ಅದಕ್ಕೆ ಮುಖ್ಯ ದೃಷ್ಟಾಂತ ವಾಯು ಆ ಗಾಳಿ ನಮಗೆ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಇಲ್ಲೊಂದು ಅವಯವ ಅರ್ಥ ಸ್ಪರ್ಶ ಆಗುವ ಮುಖಾಂತರವಾಗಿ ನಮಗೆ ಅನುಭವಕ್ಕೆ ಬರುತ್ತೆ. ಅದೇ ರೀತಿಯಾಗಿ ಈ ದೀಪದ ಮಹತ್ವವೂ ಕೂಡ ಅದರ ಏನು ದೀಪವನ್ನು ಹಚ್ಚಿಟ್ಟು ಆ ದೀಪದಿಂದ ಬರುವಂತಹ ಆ ಔಷಧಿ ಭರಿತವಾಗಿರ್ತಕ್ಕಂತಹ ಹೊಗೆಯನ್ನು ನಾವು ಪ್ರಾಣಾಯಾಮದ ಮುಖಾಂತರವಾಗಿ ನಮ್ಮ ಹೊಟ್ಟೆಯಲ್ಲೂ ಕೂಡ ಆ ಹೊಗೆಯನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಅನಾರೋಗ್ಯಗಳನ್ನು ಕೂಡ ನಾವು ಕಾಪಾಡಿಕೊಳ್ಳೋಣ. ಅದೇ ರೀತಿಯಾಗಿ ಅನೇಕ ಭೂತ ಪ್ರೇತ ಪಿಶಾಚಿಗಳ ಅನೇಕ ಪುತ್ರ ಪೌತ್ರ ಧನ ಧಾನ್ಯ ಅನೇಕ ವಿಷಯವಾಗಿ ಅನೇಕ ಫಲಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ವಿಶೇಷವಾಗಿ ಈ ಪಂಚದುರ್ಗಗಳು ಈ ದೀಪ ನಮಸ್ಕಾರದಲ್ಲಿ ವನದುರ್ಗ ಜಲದುರ್ಗ ಇತ್ಯಾದಿ ನಾವು ಆ ಪಂಚ ದುರ್ಗಾ ರೂಪಗಳನ್ನು ಆವಾಹಿಸಿ ಆ ದುರ್ಗಾದೇವಿಯ ಒಂದು ರೂಪವನ್ನು ಧ್ಯಾನಿಸಿ ಪೂಜೆಯನ್ನು ಮಾಡಿದಾಗ ಆ ದುರ್ಗಾದೇವಿಯು ಕೂಡ ಅನೇಕ ವಿಧವಾಗಿರ್ತಕ್ಕಂತಹ ಫಲಗಳನ್ನು ಕೊಡ್ತಾಳೆ. ಅದೇ ರೀತಿಯಾಗಿ ನಮ್ಮ ದಾಸರು ಕೂಡ ಕೊಂಡಾಡ್ತಾರೆ. ದುರ್ಗಾ ಅಂತ ನಾವು ಅನೇಕ ಬಾರಿ ಗಟ್ಟಿಯಾಗಿ ಉಚ್ಚಾರಣೆ ಮಾಡಿದರೂ ಸಾಕು ಎಲ್ಲ ಭೂತ ಪ್ರೇತ ಪಿಶಾಚಿಗಳು ಕೂಡ ಆ ಹೆಸರಿಗೇನೆ ಆ ಶಬ್ದವನ್ನು ಕೇಳಿ ಹೆದರಿ ಓಡಿ ಹೋಗತ್ತೆ ಅಂತ ಅನೇಕ ದಾಸರು ಕೂಡ ನಮ್ಮ ಪರಂಪರೆಯಲ್ಲಿ ಬಂದವರು ಕೂಡ ಆ ದುರ್ಗಾ ಸುಳಾನಿ ಇತ್ಯಾದಿ ಅನೇಕ ಬಗೆಯ ಹಾಡುಗಳಲ್ಲೂ ಕೂಡ ಪದ್ಯಗಳಲ್ಲಿ ಪುರಂದರದಾಸರಾಗಿರ್ಬೋದು ಕನಕದಾಸರಾಗಿರ್ಬೋದು ಅನೇಕ ಮಹನೀಯರು ಕೂಡ ಆ ದುರ್ಗಾದೇವಿಯ ಮಹತ್ವವನ್ನು ಸರಳದ ರೂಪದಲ್ಲಿ ನಮಗೆ ಆ ಪದ್ಯದಲ್ಲಿ ನೀಡಿದ್ದಾರೆ. ಆ ರೀತಿಯಾಗಿ ಆ ದುರ್ಗಾದೇವಿಯನ್ನು ಕೂಡ ನಾವು ಸ್ತೋತ್ರ ಮಾಡಿ ಆ ದುರ್ಗಾದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗೋಣ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.